ತಾಲೂಕು ನವಿಲೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಕುಮಾರ್ ಅವರು ಆಯ್ಕೆಯಾಗಿದ್ದಾರೆ. ಇವರು ಬಡವರ ಪಾಲಿನ ಆಶಾಕಿರಣರಾಗಿದ್ದಾರೆ. ಇವರನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸುತ್ತಿದ್ದಾರೆ. ಬನ್ನಿ ಏನು ಹೇಳಿದ್ದಾರೆ ಕೇಳೋಣ. ಕುಮಾರ್ ಅಂತ ನವಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು. ನಮಗೆ ಎಲ್ಲ ಸದಸ್ಯರು ಸಹಕಾರಿ ಮಾಡಿ ನನ್ನ ಅಧ್ಯಕ್ಷರು ಮಾಡಿದಂಥ ಸದಸ್ಯರಿಗೆ ತುಂಬ ಧನ್ಯವಾದಗಳು. ಗ್ರಾಮದ ಮುಖಂಡರು ಹಾಗೂ ಗ್ರಾಮದ ಹಿರಿಯರು, ಮುಖಂಡರು, ಯುವಕರು ಎಲ್ಲರೂ ನನಗೆ ಆರಿಸಿ ಅಧ್ಯಕ್ಷರನ್ನಾಗಿ ಮಾಡಿ ನನಗೆ ಜನರ ಅಭಿವೃದ್ಧಿ ಕೆಲಸಗಳಿಗೆ ಒಂದು ಸಹಕಾರ ಮಾಡಿಕೊಡುವುದು ನನ್ನ ಕಳಿಸ್ತಾರೆ. ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಸರ್, ನಿಮ್ಮ ಅವಧಿಯಲ್ಲಿ ಏನು ಕೆಲಸ ಮಾಡಿಸಿದ್ದೀರಾ ಸರ್? ನಾನು ನನ್ನ ಕೈಲಿ ಏನು ಸಾಧ್ಯವಾಯ್ತದೆ ಅಷ್ಟು ಎನರ್ಜಿ ವರ್ಕ್ನಲ್ಲಿ ಉದ್ಯೋಗ ಖಾತ್ರಿ ಅಡಿಯಲ್ಲಿ ಅವರು ಏನು ಜನಗಳಿಗೆ ತುಂಬ ತೊಂದರೆಗಳ ಕೆಲಸಗಳಿತ್ತು, ಅವೆಲ್ಲ ನನ್ನ ಕೈಲಿ ಸಾಧ್ಯವಾದಷ್ಟು ಅಭಿವೃದ್ಧಿ ಮಾಡಿಕೊಟ್ಟಿದ್ದೀನಿ. ಮತ್ತೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಪಂಚಾಯತಿ? ಮತ್ತು ನಮ್ಮ ಶಾಸಕರು 2.5 ವರ್ಷ ಆಯಿತು ಶಾಸಕರಾಗಿ. ಅವ್ರಿಗೆ ನಾವು ಎಲ್ಲರೂ ತುಂಬ ಶ್ರಮ ವಹಿಸಿ ಗೆಲ್ಲಿಸಿ ಒಳ್ಳೆಯ ಉನ್ನತ ಮತಗಳಿಂದ ಗೆಲ್ಲಿಸಿ ಅವರಿಗೆ ಶಾಸಕರಾಗಿ ಕಳಿಸ್ಕೊಟ್ರು. ಆದರೂ 2.5 ವರ್ಷ ಆಯಿತು ಅವರು ಇದುವರೆಗೂ ನಮ್ಮ ಊರ ಕಡೆ ಗಮನ ಹರಿಸಿಲ್ಲ. ಸುಮಾರು ರಸ್ತೆಗಳು, ಚರಂಡಿ ತುಂಬ 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 ತೊಂದರೆಯಾಗಿ ಚರಂಡಿಗಳಿಗೆ ನಾವು ಸುಮಾರು ಮನವಿ ಸಲ್ಲಿಸಿದ್ದೀವಿ ಸಾಹೇಬ್ರ ಹತ್ರಗೆ. ಸರ್ ಬನ್ನಿ, ಜನ ನಮ್ಮನ್ನೇನು ಬೈತಾರೆ, ನಿಮ್ಮನ್ನೂ ಬೈತಾರೆ. ಅವರ ಅಭಿವೃದ್ಧಿ ಅಂತ ತುಂಬ ತೊಂದರೆ ಆಗ್ಬಿಡೋದೆ. ಅವರ ರಸ್ತೆಗಳು, ಚರಂಡಿಗಳು ಮತ್ತು ತುಂಬ ಇನ್ನೂ ಹಲವಾರು ತೊಂದರೆಗಳವೆ ಗ್ರಾಮದಲ್ಲಿ. ಬನ್ನಿ ಸರ್, ಬಂದಿದ್ದೀಗ ಬಗೆಹರಿಸ್ಕೊಡಿ. ಮುಂದಿನ ಸಾರಿ ಅವ್ರ ಚುನಾವಣೆಗೆ ನಾವು ಹೋಗಿ ಅವ್ರಿಗೆ ಓಟ್ ಕೇಳಬೇಕು ಅಂತಂದರೆ ನಮ್ಮ ಜೊತೆಲಿ ನಿಮ್ಮನ್ನೂ ಬೈತಾರೆ. ಬಂದು ಇವರು ಅಭಿವೃದ್ಧಿ ಕೆಲಸನಿಗ ಗಮನ ಹರಿಸ್ಕೊಡಿ ಅಂದ್ಬಿಟ್ಟು ಸುಮಾರು 60 ಬಾರಿ ಅವ್ರಿಗೆ ಅರ್ಜಿ ಸಮೇತ ಭೇಟಿ ಮೂಲಕ ಎಲ್ಲನೂ ನಾವು ಅವ್ರ ಗಮನಕ್ಕೆ ವಹಿಸಿದ್ರು ಸುಧಾ ಅವ್ರು ಇನ್ನೂ ಅವ್ರ ಗಮನಕ್ಕೆ ಹಾಕಂದಿಲ್ಲ. ಬರ್ತೀನಿ ಅಂತ ಆಶ್ವಾಸನೆ ಕೊಡ್ತಾ ಇದ್ದಾರೆ ಹೊರತು ನಮ್ಮ ಭಾಗಕ್ಕೆ ಬಂದು ಅವರು ಯಾವುದೇ ಅವ್ರ ಅಭಿವೃದ್ಧಿ ಕೆಲಸ ಇಲ್ಲಿ ಸೋಲಿಯಾಗಿದೆ. ಸರ್, MLA ಅವರು ಆದ್ಮೇಲೆ ನೀವು ಯಾವುದು ಒಂದು ಗುದ್ದಲಿ ಪೂಜೆ ಆಗಲಿ, ಒಂದು ಯಾವುದು ಕಾಮಗಾರಿ ಬಗ್ಗೆ ಯಾವುದು ಅನುಮೋದನೆ ಮಾಡೇ ಇಲ್ವಾ ಸರ್? ಮೇಡಮ್, ನಮ್ಮ ಎಲ್ಲ ಅಭಿವೃದ್ಧಿ ವರ್ಕ್ನು ಅವ್ರಿಗೆ ಹೇಳಿದ್ದೀವಿ, ಇಂತಿಂಥ ಅಭಿವೃದ್ಧಿಗಳಾಗಬೇಕು, ತುಂಬ ತೊಂದರೆ ಆಗಿದೆ, ಇಂಥ ಮಾಡ್ಕೊಡಿ ಸರ್ ಅಂದ್ಬಿಟ್ಟು ಹಲವು ಬಾರಿ ಅರ್ಜಿಗಳು ಕೊಟ್ಟಿದ್ದೀವಿ. ಆದರೂ ಅವರು ಬರ್ತೀನಿ ಗುದ್ದಲಿ ಪೂಜೆ ಮಾಡ್ಕೊಡ್ತೀವಿ ಅಂತ ಹೇಳಿದಿರ ಹೊರತು ಇನ್ನೂ ಬಂದಿಲ್ಲ ಮೇಡಮ್. ಈಗ ಊರಿನ ಸಮಸ್ಯೆಗಳು ಏನೇನಿದೆ ಸರ್? ತುಂಬ ತೊಂದರೆ ಅಂತಂದರೆ ಸ್ವಚ್ಛತೆ ಬಗ್ಗೆ ಹೇಗೆ ಮೇಡಮ್? ಚರಂಡಿ ತುಂಬ ಹದಗೆಟ್ಟೋಗಿದೆ. ನಿಮಗೆ ಚರಂಡಿ ರಸ್ತೆ ಇಲ್ಲ. ರಸ್ತೆ ಮತ್ತು ಚರಂಡಿಗಳು, ಈ ಸಾರ್ವಜನಿಕರ ಕುಂದುಕೊರತೆಗಳು ನೂರಾರಿದೆ. ಒಂದು ಸ್ಮಶಾನದ ಜನ ಹೂಳೆಸಿ ಅಂತ ಕರೀತಾರೆ. ಸರ್ಕಾರದಿಂದ ಅನುದಾನ ಪಂಚಾಯತಿಗಳಿಗೆ ಬಂದಿಲ್ಲ. ಶಾಸಕರ ಬಗ್ಗೆ ಇದರಲ್ಲಿ ಅವರೆಲ್ಲ ಮಾಡ್ಕೊಳ್ಳಿ ಅಂತಂದರೆ ಅವರು ಗಮನ ಹರಿಸ್ತಾರೆ. ತುಂಬ ತೊಂದರೆಗಳಿದೆ ಮೇಡಮ್ ನಮ್ಮ ಭಾಗದಲ್ಲಿ. ಸರ್, ನನ್ನ ಹೆಸರು ಕೆಂಪರಾಜು ಅಂತ, ಮಾಜಿ ಗ್ರಾಮ ಪಂಚಾಯತಿ ಮೆಂಬರು, ಗಣನೂರು ನವಲೂರು ಪಂಚಾಯತಿ. ಈಗಾಗಲೇ ನಮ್ಮ ಮಿಸ್ಸಸ್ಸು ಪಾರ್ವತಿ ಪಿ ಅಂತ ಗ್ರಾಮ ಪಂಚಾಯತಿ ಸದಸ್ಯರು. ಸರ್, ನೀವು ಅವಧಿನಲ್ಲಿ ಏನೇನು ಕೆಲಸ ಮಾಡಿದ್ದೀರಾ ಸರ್? ಸರ್, ನಮ್ಮ ಅವಧಿನಲ್ಲಿ ಈ ವರ್ಷ ಈಗ ನಾವು ಗೆದ್ದ ಮೇಲೆ ಕರೋನಾ ಇದರಿಂದ ಯಾವ ಫಂಡ್ ಯಾವುದೇ ಸರ್ಕಾರದಲ್ಲಿ ಪಂಚಾಯತಿಯಿಂದ ಫಂಡ್ ಸರಿಯಾಗಿ ಸಿಕ್ಕಿಲ್ಲ. ಈಗಂದರೆ ಈ ನೆರಗ ಯೋಜನೆಯಲ್ಲಿ ನಮ್ಮ ಹಿಂದೆ ಸುಮಾರು ವರ್ಷಗಳಿಂದ ಬಿದ್ದಿದ್ದಂಥ ಬಂಡಿದಾರಿಗಳು, ಓಣಿಗಳು, ನೆರಗ ಯೋಜನೆ ಏನು ಮಾಡಬೇಕು ಆ ಕೆಲಸಗಳೆಲ್ಲ ಮಾಡಿದ್ದೀವಿ. ಇನ್ನು ಒಂದು 2-3-4 ಚರಂಡಿಗಳು ಭಾರಿ ದುಸ್ಥಿತಿ ಇಲ್ಲ. ನಾವು ಎಲೆಕ್ಷನ್ ಶಾಸಕರು ಗ್ರಾಮಕ್ಕೆ ಮತ ಕೇಳಕ್ಕೆ ಬಂದಾಗ ಅವ್ರಿಗೆ ಮನವಿ ಮಾಡಿದ್ದು ಅವರು ಇವಾಗಲೂ ಇಂದು ನಾಳೆ ಅಂತಲೇ ಸುಮ್ಮನೆ ಸತಾಯಿಸ್ದವ್ರೆ. ಅಲ್ಲಿ ಹೊರಗಡೆ ನೀರು ಹೋಗೋಕ್ಕೆ ಜಾಗ ಇಲ್ಲ, ಫುಲ್ಲು ತೊಂದರೆ ಇದೆ. ಬೇರೆ ಕಡೆ ಶಿಫ್ಟ್ ಮಾಡೋಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತೀನಿ ಅಂತ ಎಲ್ಲ ಹೇಳಿದ್ರು. ಇನ್ನೇನು ಬೆಳೆದಿರಲಿಲ್ಲ. 2.5 ವರ್ಷದಿಂದ ಶಾಸಕರು ಮಾಡ್ತೀನಿ ಅಂತ ಹೇಳ್ತಾರೆ, ಇನ್ನೂ ಮಾಡಿಲ್ಲ. ಅದೊಂದು ಭಾರಿ ನಮಗೆ ತೊಂದರೆ ಇದೆ ಸರ್. ಕುಡಿಯೋ ನೀರಿನ ತೊಂದರೆ ಏನಿಲ್ಲ ಸರ್. ಘಟಕಗಳು ಇದೆಯಾ ನಿಮ್ಮೂರಲ್ಲಿ? ಪಂಚಾಯತಿ ಇದೆಯಾ ಕುಡಿಯೋ ನೀರಿನ ಘಟಕ ಇಲ್ಲ. ಪಂಚಾಯತ್ ವಾಟರ್ ಟ್ಯಾಂಕ್ ಎಲ್ಲ ಇದೆ. ಓವರ್ ಟ್ಯಾಂಕ್, 2 ಟೊಂಬೆ ನಲ್ಲಿಗಳು ಎಲ್ಲ, ನೀರಿಗೇನು ತೊಂದರೆ ಇಲ್ಲ ಸರ್. ನಿಮ್ಮ ಅಧ್ಯಕ್ಷರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಧ್ಯಕ್ಷರೇನಿಲ್ಲ ಸರ್, ಚೆನ್ನಾಗಿ ಕೆಲಸ ಮಾಡ್ತವನೆ. ಅವ ಪ್ರಾಮಾಣಿಕ ಮನುಷ್ಯ, ಅದರಲ್ಲಿ 2 ಮಾತಿಲ್ಲ. ಅವ್ನು ಯಾವುದೇ ಬೇರೆ ಇದರಲ್ಲಿಲ್ಲ. ಆಮೇಲೆ ಪಿ ಡಿ ಅವರು ಹಿಂದೆ ಈಗ
ನಮ್ಮ ಪಿ ಡಿ ಒ ಇದ್ರು. ಈಗ MP ಸುನಿಲ್ ಬೋಸ್ ಅವ್ರು ಪಿ ಆಗಿ ಹೋದ್ರು. ಇನ್ನು ಸೆಕ್ರೆಟರಿ ಆಗಿದ್ರು ನಮ್ಮ ನಾಗಯ್ಯ ಅಂತ ನಮ್ಮ ಪಂಚಾಯತಿಲಿ. ಅವರು ಇವಾಗ ಅವರೇ ಪಿ ಡಿ ಒ ಕೆಲಸ ಮಾಡ್ತಾರೆ. ಪಂಚಾಯತಿಲಿ ಏನು ಕೆಲಸ ಚೆನ್ನಾಗಿ ನಡೀತದೆ ಸರ್. ಅನುದಾನ ಇಲ್ಲ. ಹೌದ್ರಾ? ಮೂಲಭೂತವಾಗಿ ಅದ್ರ ಏನು ಸಮಸ್ಯೆ ಇದೆ ಸರ್ ನಿಮ್ಮೂರಲ್ಲಿ? ಮೂಲಭೂತ ಸಮಸ್ಯೆ ಅಂದ್ರೆ ಇದು ಸ್ವಲ್ಪ ಇದು CC ರೋಡ್ ಆಗ್ಬೇಕು ಸ್ವಲ್ಪ. ಆಮೇಲೆ 1-2 ಕಿಲೋಮೀಟರ್ ನಮ್ಮ ಅಲ್ಲಿ ರೋಡ್ ಮೇನ್ ರೋಡ್ ಎಲ್ಲ ಅದಕ್ಕೆ ಗುಂಡಿಗಳಾಗಿವೆ. ಅದು ವ್ಯವಸ್ಥೆ ಇದೆ. ಆಮೇಲೆ ಸುಮಾರು ಕೆಲಸ ಆಗ್ಬೇಕು. 15 ಫೈನಾನ್ಸ್ ಅಮೌಂಟ್ ಇಲ್ವಾ ಸರ್? ಇನ್ನು ಬಂದಿಲ್ಲ ಸರ್. 50,000 ಒಬ್ಬ ಮೆಂಬರ್ಗೆ 50,000, ಒಂದು 60,000 ಸಿಗ್ತಾ. ಅದೇನು ಮಾಡೋಕ್ಕಾಯ್ತಾ ಇಲ್ಲ. ಆಮೇಲೆ ನಿಮ್ಮ ಇವರು ಶಾಸಕರ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಶಾಸಕರು ಏನಿಲ್ಲ, ನಾವು 33 ವರ್ಷದಿಂದ ಅವ್ರ ಪರನೇ ಇರೋದು. ಆದ್ರೆ ಇದೊಂದು ಚರಂಡಿ ವ್ಯವಸ್ಥೆಯಲ್ಲಿ ಸ್ವಲ್ಪ ನಮ್ಗೆ ತೊಂದರೆ ಆಗದ. ಅಂದ್ರೆ ಇಲ್ಲಿ ನಮ್ಗೆ ಭಾವನೆ ಇಲ್ಲ. ಅವ್ರ ಗಮನಕ್ಕೆ ತಂದಿದ್ದೀರಾ? ತಂದೀವಿ ಸರ್. 2 ವರ್ಷದಿಂದ ತಂದೀವಿ. ಇಲ್ಲಿ ಸುಮಾರು ಶ್ರೀನಿವಾಸ್ ಪ್ರಸಾದ್ ಅವರಾಗ್ಲಿ, ಅವರು MP ಆಗಿದ್ರು. ಪುನಃ ಅವರಾದ್ಮೇಲೆ ಕಾಗಲೋಡಿ ಶಿವಣ್ಣ, ಆಮೇಲೆ ಇವರು ಯಾರಪ್ಪ ಸಿದ್ದರಾಜ್ ಅವರು, ಧ್ರುವ ನಾರಾಯಣ ಅವರು, ಇವರೆಲ್ಲರೂ ನಾವು ಮೀಟ್ ಮಾಡಿ ಎಲ್ಲ ಕೊಟ್ಟಿವಿ. ಮನೆ ಕೂಡ ಆದ್ರೂ ಒಂದು ಸಮುದಾಯ ಭವನ ನಮ್ಮಲ್ಲಿಲ್ಲ. ಅಂಬೇಡ್ಕರ್ ಸಮುದಾಯ ಭವನ ಇಲ್ಲ? ಇಲ್ಲ ಸರ್. ಅದು ನಮ್ಮ ತಾಲೂಕ್ ಪಂಚಾಯತಿಂದ ನಾವು ಯಾವ್ದೋ ಅನುದಾನ ಆಯ್ತು. ಒಬ್ಬ ಇಒ ಇದ್ರು ಚಂದ್ರಶೇಖರಯ್ಯ ಅಂತ ಹಿಂದೆ. ಅವ್ರು ಯಾವ್ದೋ ಒಂದು ತಾಲೂಕ್ ಪಂಚಾಯತ್ ಫಂಡಲ್ಲಿ ಕೊಟ್ಟರು. ಒಂದು ರೂಮ್ ಮಾಡ್ಕೊಂಡು ಇಷ್ಟೇ ನಮ್ಗೆ ಕೂತೀವಲ್ಲ, ಆ ರೂಮಲ್ಲಿ ಅಷ್ಟೇ ಅದಷ್ಟೇ. ಸ್ಮಶಾನಗಳೇನಾದ್ರು ಹಳ್ಳಿಗಳಲ್ಲಿ ಮಾಡಿದ್ದೀರಾ? ಮಾಡ್ಬೇಕಾ? ಇಲ್ಲ ಸರ್. ನಮ್ಮಲ್ಲಿ ಮೊದಲು ಕೊಟ್ಟಿದ್ದು 1-2 ಎಕರೆ ಜಮೀನು ಮಶಾಣ ಅದ. ಪುನಃ ಇನ್ನೂ ಒಂದು 23 ಎಕರೆ ನಾಯಕ ಸಮುದಾಯಕ್ಕೆ ಇರಲಿಲ್ಲ, ಅದು ಕೊಟ್ಟಿದ್ದೀವಿ. ಅದೇನ್ ಮನೆಗಳು ಕೊಟ್ಟಿದ್ದೀರಾ ಇಲ್ಲ ಸ್ಮಶಾನಕ್ಕೆ ಕೊಟ್ಟಿದ್ದೀರಾ? ಅಷ್ಟೇ ಜಮೀನು. 2 ಎಕರೆ 23 ಕುಂಟೆ ಜಮೀನು, 23 ಕುಂಟೆ ಕೆರೆ, 2 ಎಕರೆ ಸ್ಮಶಾನ ಜನರಲ್ ಆಗಿ. ಸ್ಕೂಲ್ಗಳ ಅಭಿವೃದ್ಧಿ ಬಗ್ಗೆ ಏನ್ ಮಾತಾಡಿದ್ದೀರಾ ಸರ್? ಮಾಡಿದ್ದೀರಾ? ಅಭಿವೃದ್ಧಿ ಬಗ್ಗೆ ಬಿಲ್ಡಿಂಗ್ ತೊಂದರೆ ಇಲ್ಲ. ಬಿಲ್ಡಿಂಗ್ ಸಾಕಷ್ಟು ಬಿಲ್ಡಿಂಗ್ಗಳಾಗವೆ. ಆದ್ರೆ ಶಿಕ್ಷಕರ ಕೊರತೆ. ಸರ್ 25% SC/ST ಕೋಟಾ ಇದೆಯಲ್ಲ, ಅದನ್ನ ಯಾವ ಅನುದಾನ ಬರುತ್ತಲ್ಲ ನಿಮಗೆ, ಅದನ್ನೆಲ್ಲ ಯಾವ್ದಕ್ಕೆ ಅವ್ರಿಗೆ ಈಗ ರೋಡ್ಗಳು ಮಾಡಿಸ್ತೀರೋ ಇಲ್ಲ ಅವ್ರಿಗೆ ವೈಯಕ್ತಿಕವಾಗಿ ಏನಾದ್ರು ತಗೊಡ್ತೀರೋ? ಏನ್ ಮಾಡ್ತೀರಾ? ಅದು ಅಂದ್ರೆ ಪರಿಶಿಷ್ಟ ಜಾತಿಗೆ ಏನ್ ಕೊಡಬೇಕು ಅತ್ತೀಗ, ಅಥವಾ ಅಂಗವಿಕಲ ಇರ್ತಾರೆ, ಅಥವಾ ಓದ ಮಕ್ಕಳಿಗೆ ಒಂದು ಕಲರ್ ಇದು ಕೊಡ್ಬೇಕು, ಅದೆಲ್ಲ ಸೌಲಭ್ಯ ಕೊಡ್ತಾ ಇದ್ದೀವಿ. ಆಮೇಲೆ ಶವ ಸಂಸ್ಕಾರಕ್ಕೆ ಯಾವ ತರ ನೀವು ಜನರಲ್ಗೂ ಕೊಡ್ತೀರಾ ಇಲ್ಲ SC/ST ಮಾತ್ರ ಕೊಡ್ತಾ ಇದ್ದೀರಾ? ಇಲ್ಲ ಜಿ, ಎಲ್ಲರಿಗೂ ಎಷ್ಟು ಅಮೌಂಟ್ ಕೊಡ್ತೀರಾ? 1,000 ರೂಪಾಯಿಗೂ ಅಷ್ಟೇ. ಸರಿ, ಸೊ ಓಕೆ, ಥ್ಯಾಂಕ್ ಯು.